ಫೆಬ್ರವರಿ 13ರಂದು ಆಚರಿಸಲಾಗುತ್ತದೆ. ಸಂವಹನ ಶಿಕ್ಷಣ ಮತ್ತು ಮನರಂಜನೆಗಾಗಿ ರೇಡಿಯೋ ಮಹತ್ವವನ್ನು ಆಚರಿಸಲು ಯುನೆಸ್ಕೋ ಇದನ್ನು ಗೊತ್ತುಪಡಿಸಿದೆ. ಇದನ್ನು ಯುನೆಸ್ಕೋ ಘೋಷಿಸಿದ್ದು 2012ರಿಂದ ಆಚರಣೆಯಲ್ಲಿದೆ. ವಿಶ್ವಸಂಸ್ಥೆಯು 1946ರಲ್ಲಿ ವಿಶ್ವಸಂಸ್ಥೆಯ ರೇಡಿಯೋದ ಸಂಪೂರ್ಣ ಪರಿಕಲ್ಪನೆಯನ್ನು ಸ್ಥಾಪಿಸಿದ ದಿನ. ಆರಂಭದಲ್ಲಿ ಹಡಗುಗಳ ಸಂವಹನಕ್ಕೆ ಸೀಮಿತವಾಗಿದ್ದ ರೇಡಿಯೋ 1920 ದಶಕದ ಸುವರ್ಣಯುಗದಲ್ಲಿ ಮನರಂಜನೆ ಮತ್ತು ಸುದ್ದಿಯ ಜನಪ್ರಿಯ ಮಾಧ್ಯಮವಾಯಿತು. 1906 ಡಿಸೆಂಬರ್ನಲ್ಲಿ ರೆಜಿನಾಲ್ಡ್ ಫೆಸೆಂಡನ್ ಮೊದಲ ಬಾರಿಗೆ ಧ್ವನಿ ಮತ್ತು ಸಂಗೀತವನ್ನು ರೇಡಿಯೋ ಅಲೆಗಳ ಮೂಲಕ ಪ್ರಸಾರ ಮಾಡಿದರು. 1942ರಲ್ಲಿ ಕಾಂಗ್ರೆಸ್ ರೇಡಿಯೋದಂತಹ ಭೂಗತ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸಿದವು. ನಂತರ ಆಲ್ ಇಂಡಿಯಾ ರೇಡಿಯೋವನ್ನು ಆಕಾಶವಾಣಿ ಎಂದು ಕರೆಯಲು ಪ್ರಾರಂಭಿಸಲಾಯಿತು. ಡಾಕ್ಟರ್ ಎಂ ಗೋಪಾಲಸ್ವಾಮಿ ಅವರು ಮೈಸೂರು ಆಕಾಶವಾಣಿಯ ಜನಕ, ಫಾದರ್ ಆಫ್ ಆಕಾಶವಾಣಿ ಮೈಸೂರು ಎಂದು ಪ್ರಸಿದ್ಧರಾಗಿದ್ದಾರೆ. ಅವರು 1952ರಲ್ಲಿ ಮೈಸೂರಿನಲ್ಲಿ ತಮ್ಮ ಮನೆಯಲ್ಲೇ ಆಕಾಶವಾಣಿ ಪ್ರಸಾರವನ್ನು ಆರಂಭಿಸಿದರು. ಇದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿತ್ತು. ಶಿಕ್ಷಣ, ಮನಃಶಾಸ್ತ್ರ ಕ್ಷೇತ್ರಗಳಲ್ಲಿಯೂ ಮಹತ್ತರ ಕೊಡುಗೆ ನೀಡಿದ್ದಾರೆ. ವಿಜ್ಞಾನಿಗಳ ಕೊಡುಗೆ ಇದ್ದರೂ ರೇಡಿಯೋ ತಂತ್ರಜ್ಞಾನವನ್ನು ವಾಣಿಜ್ಯಿಕವಾಗಿ ಯಶಸ್ವಿಗೊಳಿಸಿದ ಕೀರ್ತಿ ಮಾರ್ಕೋನಿ ಅವರಿಗೆ ಸಲ್ಲುತ್ತದೆ. ಎಲ್ಲರಿಗೂ ಧನ್ಯವಾದಗಳು.